ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನ್ವಿ ಉಮೇಶ್ ಕನ್ನಡ ವ್ಲಾಗ್ಸ್. ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಎಷ್ಟೆಲ್ಲ ಕೆಲಸ ಇರುತ್ತೆ ಅಂತ ಅಂದರೆ ನಾನಂತೂ ಅವತ್ತು ಫುಲ್ ನೈಟ್ ಮಲ್ಕೊಂಡಿಲ್ಲ. ಒಂದು ಅರ್ಧ ಗಂಟೆನೂ ಸಹ ನಾನು ಮಲ್ಕೊಂಡಿಲ್ಲ. ಹಿಂದಿನ ದಿನವೇ ಒಬ್ಬಟ್ಟನ್ನ ಮಾಡ್ಕೊಂಡ್ವಿ. ನಾನು ತೊಡ್ಕೊಟ್ಟಂಗೆ ನನ್ನ ತಂಗಿ ಬೇಯಿಸ್ತಾ ಇದ್ಲು. ಒಂದು 12:30ವರೆಗೂ ಒಬ್ಬಟ್ಟು ಬೇಯಿಸಿ ಅಡುಗೆ ಮನೆ ಕ್ಲೀನ್ ಮಾಡೋದೇ ಆಯಿತು. ಅರೌಂಡ್ ಒಂದು 40 ಒಬ್ಬಟ್ಟೇನೋ ಮಾಡಿದ್ವಿ ಅಷ್ಟೇ. ಸ್ಮೂತಾಗಿ ಚೆನ್ನಾಗಿ ಬಂದಿದ್ವು ಒಬ್ಬಟ್ಟು. ಇನ್ನು ಒಬ್ಬಟ್ಟೆಲ್ಲ ಮಾಡಿ ಅಡುಗೆ ಮನೆನ ಕ್ಲೀನ್ ಮಾಡಿ ಇನ್ನು ದೇವ್ರದ್ದು ರೆಡಿ ಮಾಡ್ಕೊಂಬಿಡೋಣ ಅಂತ ಬಂದೆ. ಅವ್ರು ಮಲ್ಕೊಂಡ್ರು. ಫಸ್ಟಿಗೆ ಈ ಥರ ಸ್ಟ್ಯಾಂಡೆಲ್ಲ ರೆಡಿ ಮಾಡಿಕೊಂಡು ಮಣೆನ ಇಟ್ಟು ಮಣೆ ಮೇಲೆ ರಂಗೋಲಿನ ಬಿಟ್ಕೊಂಡು ನಮಸ್ಕಾರ ಮಾಡ್ಕೊಬೇಕು. ಅದೆಲ್ಲ ಆದಮೇಲೆ ಅದ್ರ ಮೇಲೆ ಬಾಳೆದೆಲೆನ ಇಡಬೇಕು. ಬಾಳೆದೆಲೆನ ಇಟ್ಟಿದ್ದಾದಮೇಲೆ ಅದರಲ್ಲಿ 3 ಬಕ್ಸೆ ಇಲ್ಲ 5 ಬಕ್ಸೆ ಇಲ್ಲ 9 ಬಕ್ಸೆ ಅಕ್ಕಿನ ಹಾಕ್ಕೊತಾರೆ. ನಾನು 3 ಬಕ್ಸೆ ಅಕ್ಕಿನ ಹಾಕ್ಕೊಂಡಿದ್ದಾದಮೇಲೆ ಅದ್ರ ಮೇಲ್ಗಡೆ ಬರ್ಕೊಬೇಕು. ಓಮು ಮತ್ತು ಸ್ವಸ್ತಿಕ್ ಶ್ರೀ ಅಂತ ಹೇಳ್ಬಿಟ್ಟು ನಾನು ಬರ್ಕೊತೀನಿ. ವರ್ಷವೂ ಅದನ್ನೇ ಬರಿತಾ ಇದ್ದೆ ಅಲ್ಲಿ. ಓಮು ಸ್ವಸ್ತಿಕು ಶ್ರೀ ಎಲ್ಲ ಬರ್ಕೊಂಡಿದ್ದಾದಮೇಲೆ ಅದ್ರ ಮೇಲ್ಗಡೆ ಈ ಥರ ಬಾಕ್ಸ್ನ ಇಟ್ಕೊತೀನಿ. ಬಾಕ್ಸ್ ಒಳಗಡೆ ಫುಲ್ ಅಕ್ಕಿನ ತುಂಬಿಸ್ಕೊಂಡಿರ್ತೀನಿ. ಯಾಕಂದರೆ ಲಕ್ಷ್ಮಿ ಸ್ವಲ್ಪ ಹೈಟಾಗಿ ಬರಲಿ ಅಂತ ಹೇಳ್ಬಿಟ್ಟು ಈ ಸ್ಟೀಲ್ ಬಾಕ್ಸ್ನ ಯೂಸ್ ಮಾಡ್ತೀನಿ. ನಾನು ಸೀರೆನೂ ಅಷ್ಟೇ ಅವತ್ತು ನೈಟೇ ಪಿನ್ ಮಾಡ್ಕೊಂಡಿದ್ದೆ. ನಾನು ವರ್ಷ ಮುಂಚೆನೇ ಪಿನ್ ಮಾಡ್ಕೊತಿದ್ದೆ. ಬಟ್ ಈ ವರ್ಷ ಮನೆ ಕ್ಲೀನಿಂಗು ಅದು ಇದು ಎಲ್ಲ ನಾನು ಒಬ್ಬಳೇ ಮಾಡಿದ್ರಿಂದ ಸೀರೆ ಪಿನ್ ಮಾಡೋಕ್ಕೂ ಸಹ ನನಗೆ ಟೈಮ್ ಸಿಕ್ಕಿರಲಿಲ್ಲ. ಅವತ್ತೇ ಪಿನ್ ಮಾಡಿಕೊಂಡು ಯಾಕಂದರೆ ಸೀರೆ ಉಡ್ಸೋದೆಲ್ಲ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಲ್ವ, ಸೊ ಅದಕ್ಕೋಸ್ಕರ ಸೀರೆ ಪಿನ್ ಮಾಡೋದೆಲ್ಲ ನಾನೇನು ವೀಡಿಯೋ ಮಾಡೋಕ್ಕೋಗಲಿಲ್ಲ. ಪಿನ್ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಅದನ್ನೇ ಈ ಥರ ಸರಿ ಮಾಡಿಕೊಂಡು ಉಡಿಸ್ದೆ. ಲಕ್ಷ್ಮಿಗೆ ಸೀರೆನ ಉಡಿಸ್ಬೇಕು ಅಂತ ಅಂದರೆ ಆದಷ್ಟು ಬಾರ್ಡ್ರ್ ಇರೋಂಥ ಸೀರೆಗಳನ್ನೇ ತಗೊಳ್ಳಿ. ಯಾಕಂದರೆ ನಾನು ಈ ಥರ ಮೈಸೂರು ಸಿಲ್ಕು ಅದೇ ಗ್ರೇಪ್ ಸೀರೆ ಬರುತ್ತಲ್ಲ ಅದನ್ನು ತಗೊಂಡಿದ್ದು. ಇದು ಅಷ್ಟಾಗಿ ಲುಕ್ ಕಾಣಲ್ಲ ಅಂತ ಅನ್ನಿಸ್ತು ನನಗೆ. ಸೀರೆ ಎಲ್ಲ ಉಡಿಸಿದ್ದಾದಮೇಲೆ ನನಗೆ ಆ ಥರ ಅನ್ನಿಸ್ತು. ಬಾರ್ಡ್ರ್ ಇರೋ ಸೀರೆ ಆಗಿದ್ದರೆ ಹೈಲೈಟಾಗಿ ಕಾಣೋದು. ಇನ್ನು ಸೀರೆ ಎಲ್ಲ ಉಡಿಸಿದ್ದಾದಮೇಲೆ ಅದ್ರ ಮೇಲ್ಗಡೆ ಕೋಲ್ ಕಟ್ಕೊಂಡಿರೋ ಅಂಥ ತಾಮ್ರದ ಬಿಂದಿಗೆನ ಇಟ್ಕೊಂಡೆ. ತಾಮ್ರದ ಬಿಂದಿಗೆಗೂ ಬ್ಲೌಸ್ ಪೀಸ್ನ ಕಟ್ಕೊಬೇಕು, ಹಾಗೇ ಇಡಬಾರ್ದು. ನಾನು ಬ್ಲೌಸ್ ಪೀಸ್ನ ಕಟ್ಕೊಂಡಿದ್ದೆ. ಆಮೇಲೆ ಸೆರಗನ್ನ ಸರಿ ಮಾಡ್ಕೊತಾ ಇದ್ದೆ. ಹಿಂದಕ್ಕೆ ಒಂದು ಕೋಲು ಸಹ ನಾನು ಆಲ್ರೆಡಿ ಮುಂಚೆನೇ ಕಟ್ಕೊಂಡಿದ್ದೆ. ಡೆಕೋರೇಷನ್ ಐಡಿಯಾ ಎಲ್ಲ ಬಂದು ನಮ್ಮ ಹಸ್ಬೆಂಡ್ದೇ. ಅದನ್ನು ಇನ್ನು ವೆಡ್ನೆಸ್ಡೇನೇ ಮಾಡಿಟ್ಕೊಂಡಿದ್ರು. ಮಕ್ಕಳೆಲ್ಲ ಬಂದುಬಿಟ್ರೆ ಮಾಡೋಕ್ಕಾಗಲ್ಲ ಅಂತ ಇನ್ನು ಬುಧವಾರನೇ ಮಾಡಿಟ್ಟಿದ್ವಿ. ಸೀರೆ ಎಲ್ಲ ಉಡಿಸಿದ್ದಾದಮೇಲೆ ಈ ಥರ ಡಾಬ್ನ ಹಾಕ್ಕೊಂಡ್ರೆ ಸೀರೆ ಅಳ್ಳಾಡಲ್ಲ. ನಾವು ಹೇಗೆ ಉಡಿಸಿರ್ತೀವೋ ಹಾಗೇ ಸರಿಯಾಗಿ ಕೂತಿರುತ್ತೆ ಲಾಸ್ಟ್ ಪೂಜೆ ಆಗೋವರೆಗೂ. ಇನ್ನು ಡಾಬೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಒಡವೆಗಳನ್ನೂ ಸಹ ಈಗಲೇ ಹಾಕ್ಕೊಂಡಿರ್ತೀನಿ. ನಾನು ಅದರೊಳಗಡೆ ಏನೂ ಹಾಕಿಲ್ಲ, ಕಳಸದ್ರೊಳಗಡೆ ನೀರು ಒಂದನೇ ಹಾಕಿರೋದು. ಇನ್ನು ಅದನ್ನೆಲ್ಲ ಹಾಕಿದ್ದಾದಮೇಲೆ ಇನ್ನು ಪೂಜೆಗೆ ಬತ್ತಿ ದೀಪಗಳೆಲ್ಲ ರೆಡಿ ಮಾಡ್ಕೊಬೇಕಲ್ಲ, ಅವನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಜಾಗದಲ್ಲಿ ಇಟ್ಕೊಂಡು ಕೂತ್ಕೊಂಡಿದ್ದೆ. ಅಲ್ಲಿ ನೋಡ್ಬೋದು ಸೈಡಲ್ಲಿ ರೂಮಲ್ಲಿ ಎಲ್ಲರೂ ಮಲ್ಕೊಂಡಿದ್ರು, ನಾನು ಒಬ್ಬಳೇ ಇದ್ದಿದ್ದು. ಆಲ್ಮೋಸ್ಟ್ ಇದನ್ನೆಲ್ಲ ಮಾಡೋ ಅಷ್ಟರಲ್ಲಿ ನನಗೆ ಮಾಡೋಕ್ಕೆ ಕೂತ್ಕೊಂಡಾಗ್ಲೇ 1:30 ಆಗಿತ್ತು ಅನಿಸುತ್ತೆ. ಸೀರೆ ಎಲ್ಲ ಉಡಿಸಿ ನಾನು ಇದು ಮಾಡೋಕ್ಕೆ ಕೂತ್ಕೊಂಡಾಗ 1:30 ಆಗಿತ್ತು. ಬತ್ತಿ ಎಲ್ಲ ಹಾಕಿ ದೀಪಕ್ಕೇನು ಅರಿಶಿನ ಕುಂಕುಮ ಎಲ್ಲ ಮುಂಚೆನೇ ತೊಳೆದಿಟ್ಕೊಂಡಿದ್ನಲ್ಲ ದೀಪಗಳು, ಅದಕ್ಕೆ ಅರಿಶಿನ ಕುಂಕುಮನ ಹಚ್ಚಿ ಎಣ್ಣೆ ಬಿಟ್ಬಿಟ್ಟು ಬತ್ತಿನ ಹಾಕಿಟ್ಕೊಂಡೆ. ಇನ್ನು ಲಕ್ಷ್ಮಿ ಮುಖವಾಡನೂ ಅಷ್ಟೇ ನಾನು ಹಿಂದಿನ ದಿನ ರಾತ್ರಿಯೇ ಅದನ್ನು ವಾಶ್ ಮಾಡಿಬಿಟ್ಟು, ಅಂದರೆ ಶುದ್ಧವಾದ ನೀರನ್ನ ತಗೊಂಡು ಈ ಥರ ವಾಶ್ ಮಾಡಿಬಿಟ್ಟು ಅರಿಶಿನ ಕುಂಕುಮನ ಹಾಕಿ ಇಟ್ಕೊಂಡಿರ್ತೀನಿ. ಇದು ಹಿಂದಿನ ದಿನವೇ ಮಾಡಿಕೊಂಡ್ರೆ ನಮಗೇ ತುಂಬಾ ಹೆಲ್ಪ್ ಆಗುತ್ತೆ. ಬೆಳಗ್ಗೆ ಎದ್ದು ಇವೆಲ್ಲ ಮಾಡ್ತೀವಿ ಅಂತ ಅಂದರೆ ನಿಜವಾಗ್ಲೂ ಆಗೋಲ್ಲ. ಯಾಕಂದರೆ ನೈಟ್ ಪೂರ್ತಿ ಮಾಡಿಯೇ ನಮ್ಗೆ ಅಷ್ಟು ಟೈಮ್ ಸಾಕಾಗಲ್ಲ. ಇನ್ನು ಬೆಳಗ್ಗೆ ಎದ್ದು ಮಾಡ್ತೀವಿ ಅಂತ ಅಂದರೆ ಆಗೋಲ್ಲ. ಅಂದರೆ 2-3 ಜನ ಇತ್ತು ಅಂತಂದರೆ ಬೆಳಗ್ಗೆ ಆರಾಮ್ಸೆ ಮಾಡ್ಕೊಬೋದು. ನಾನು ಒಬ್ಬಳೇ ಇರೋದಲ್ವ, ಸೊ ಕೆಲಸ ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ನಾನು ಹಿಂದಿನ ದಿನವೇ ಮಾಡ್ಕೊಂಬಿಡ್ತೀನಿ ಎಲ್ಲ. ಇನ್ನು ತೆಂಗಿನಕಾಯಿಗೂ ಅಷ್ಟೇ ಅರಿಶಿನ ಹಾಕ್ಕೊಂಡು ಅರಿಶಿನ ಫುಲ್ ಕೈಗೆ ಅರಿಶಿನ ಹಾಕ್ಕೊಬೇಕು. ಅರಿಶಿನ ಹಾಕಿದ್ದಾದಮೇಲೆ ಅದಕ್ಕೆ ಕುಂಕುಮನ ಇಟ್ಕೊಂಡೆ. ಪ್ರತಿಯೊಂದನ್ನು ರಾತ್ರಿಯೇ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ನಾನು ಏನನ್ನು ಬೆಳಗ್ಗೆಗೆ ಉಳಿಸ್ಕೊಂಡಿರಲಿಲ್ಲ. ಬೆಳಗ್ಗೆಗೆ ಅದೇ ಕಳಸನ ಪ್ರತಿಷ್ಠಾಪನೆ ಮಾಡೋದೊಂದು ಬಿಟ್ಟು ಇನ್ನು ಬೇರೆದೆಲ್ಲನೂ ಹಿಂದಿನ ದಿನವೇ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು. ಇನ್ನು ಇದು ಕೈಗೆ
ಕಂಕಣ ಅಂತ ಹೇಳ್ತಾರಲ್ಲ, ಕಂಕಣನೂ ಅಷ್ಟೇ ನೈಟೇನೆ ರೆಡಿ ಮಾಡ್ಕೊಂಡಿದ್ದೆ. ಅದು ಕಂಕಣ ಎಷ್ಟು ಎಳೆ ತೊಗೊಬೇಕು ಅಂತಂದರೆ 12 ಎಳೆ ತೊಗೊಬೇಕು, 12 ಗಂಟನ್ನ ಹಾಕಬೇಕು, 9 ಗಂಟು ದಾರಕ್ಕೆ ಹಾಕಿರಬೇಕು, ಇನ್ನು 3 ಗಂಟನ್ನ ಹೂವನ್ನ ಕಟ್ಟಬೇಕಾದ್ರೆ ಹೂವಿಗೆ 3 ಗಂಟನ್ನ ಹಾಕಬೇಕು. ಟೋಟಲ್ 12 ಗಂಟುಗಳನ್ನ ಹಾಕಬೇಕು. ನಾನು ಎಳೆನ ತಗೊಳ್ಳೋದು ವಿಡಿಯೋ ಮಿಸ್ ಆಗಿದೆ ಅನಿಸುತ್ತೆ. ಈ ಕಂಕಣನೂ ಅಷ್ಟೇ ನಾನು ಮಾಡಿಟ್ಕೊಂಡಿದ್ದೆ. ಆಮೇಲೆ ದೇವರಿಗೆ ಮಡ್ಲಕ್ಕಿನೂ ಸಹ ರೆಡಿ ಮಾಡ್ಕೊತಾ ಇದ್ದೆ. ಮಡ್ಲಕ್ಕಿನ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆಯಲ್ಲಿ 5 ಬಕ್ಸೆ ಅಕ್ಕಿನ ಹಾಕಿ ಇಟ್ಕೊಂಡಿದ್ದೆ. 5 ಬಕ್ಸೆ ಅಕ್ಕಿನ ಹಾಕಿ ಇಟ್ಕೊಂಡಾದ್ಮೇಲೆ ಅದಕ್ಕೆ ಕೊಬ್ಬರಿ ಬೇಕಾಗುತ್ತೆ. ಕೊಬ್ಬರಿನ ಫುಲ್ ಕೊಬ್ಬರಿನ ಇಡಬಾರ್ದು, ಅರ್ಧ ಹೋಳು ಮಾತ್ರ ಇಡಬೇಕಲ್ವ. ಸೊ ಅದಕ್ಕೋಸ್ಕರನೇ ಮುಂಚೆನೇ ಕಟ್ ಮಾಡಿ ಇಟ್ಕೊತಾ ಇದ್ದೆ. ಅದು ಕಟ್ ಮಾಡಿದಾದಮೇಲೆ ಅದಕ್ಕೆ ಒಂದು ಬಾಗಿನ ಸೆಟ್ ಆದಮೇಲೆ ವೀಳ್ಯದೆಲೆ, ಅಡಿಕೆ ಮತ್ತು ಅದಕ್ಕೆ 11 ರೂಪಾಯಿ ದುಡ್ಡು. ಅಂದರೆ ನಿಮ್ಗೆ ಎಷ್ಟಾದ್ರೂ ಇಡ್ಬೋದು, 11 ರೂಪಾಯಿನೇ ಅಂತಲ್ಲ, 51, 101, 501 ನಿಮ್ಮ ಕೈಲಾದಷ್ಟು ಇಡಬೇಕು. ಆಮೇಲೆ ಅರ್ಧ ಹೋಳು ಕೊಬ್ಬರಿನ ಖಾಲಿ ಇಡಬಾರ್ದು, ಅದಕ್ಕೆ ಫುಲ್ ಏನಾದರೂ ತುಂಬಿಸಿ ಇಡಬೇಕು. ನಾನು ಕಡಲೆ ಮತ್ತು ಡ್ರೈ ಫ್ರೂಟ್ಸ್ನ ಹಾಕಿಟ್ಟಿದ್ದೆ. ಆಮೇಲೆ ಸ್ವಲ್ಪ ಹೂವನ್ನ ಹಾಕಿದ್ದಾದಮೇಲೆ ಬಳೆನೂ ಅಷ್ಟೇ 1 ಡಜನ್ ಬಳೆನ ಇಡಬೇಕು. ಆಮೇಲೆ 1 ಚಿಪ್ಪು ಬಾಳೆಹಣ್ಣ ಇಡಬೇಕು. ಇದಕ್ಕೆ ಅರ್ಧ ಚಿಪ್ಪು, ಎರಡು ಬಾಳೆಹಣ್ಣು ಆ ಥರ ಎಲ್ಲ ಇಡಬಾರ್ದು. ಯಾಕಂದರೆ ನಾವೇನು ದಿನ ಪೂರ್ತಿ ಮಡ್ಲಕ್ಕಿನ ಕೊಡೋಕ್ಕೆ ಹೋಗಲ್ಲ ಅಲ್ವ ದೇವರಿಗೆ, ಅದಕ್ಕೋಸ್ಕರನೇ ಕ್ಲೀನಾಗಿ ಮಾಡಿ ಓಕೆನಾ. 1 ಚಿಪ್ಪು ಬಾಳೆಹಣ್ಣ ಇಡಬೇಕು. ಆಮೇಲೆ 1 ತೆಂಗಿನಕಾಯಿನ ಇಡಬೇಕು. ತೆಂಗಿನಕಾಯಿನ ಇಡಲೇಬೇಕು ಅಂತ ಹೇಳ್ತಾರೆ, ಯಾಕಂದರೆ ತೆಂಗಿನಕಾಯಿ ಪೂರ್ಣ ಫಲ ಅಂತ ಹೇಳ್ತಾರೆ. ಅದಕ್ಕೆ ನಾನು 1 ತೆಂಗಿನಕಾಯಿನ ಇಟ್ಕೊಂಡೆ. ಅಲ್ಲಿ ಸೈಡಲ್ಲಿ ಬ್ಲೌಸ್ ಪೀಸ್ನ ಇಟ್ಟಿದ್ದೀನಲ್ವ, ಸೊ ಅದನ್ನು ಅಲ್ಲಿ ಇಡೋದನ್ನ ಮರ್ತಿದ್ದೆ. ಆಮೇಲೆ ಇಡ್ತೀನಿ ನಾನು ಅದು, ಮತ್ತು 1 ಅಚ್ಚು ಬೆಲ್ಲ, ಇವೆರಡನ್ನೂ ಸಹ ಇಡ್ತೀನಿ. ಇನ್ನು ಕೊಬ್ಬರಿಗೆ ನಾನು ಕಲ್ಲು ಸಕ್ಕರೆನೂ ಸಹ ತಂದಿದ್ದೆ, ಅದನ್ನೇ ಕಲ್ಲು ಸಕ್ಕರೆನೂ ಅದರೊಳಗಡೆ ಹಾಕ್ಕೊತಾ ಇದ್ದೆ. ಇನ್ನು ಮಡ್ಲಕ್ಕಿನೂ ರೆಡಿ ಮಾಡಿ ಸೈಡಲ್ಲಿ ಇಟ್ಕೊಂಡೆ. ಅದಕ್ಕೆ ಇನ್ನು ಬ್ಲೌಸ್ ಪೀಸು ಮತ್ತು ಬೆಲ್ಲ ಎರಡನ್ನ ಇಟ್ಟರೆ ಮಡ್ಲಕ್ಕಿ ಪೂರ್ತಿ ಮಾಡ್ದಂಗೆ ಆಗುತ್ತೆ. ಇನ್ನು ಇದಕ್ಕೆ ಅದೇ ನಾವು ದೇವ್ರಿಗೆ ದೃಷ್ಟಿನ ತೆಗಿಬೇಕಲ್ವ ಲಾಸ್ಟಲ್ಲಿ, ಅದಕ್ಕೆ ಆರತಿನ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಸಹ ಈಗಲೇ ಮಾಡಿ ಇಟ್ಕೊತಾ ಇದ್ದೆ. ಯಾಕಂದರೆ ಇನ್ನೊಂದು 2-3 ಅವರಲ್ಲಿ ನಾನು ಪೂಜೆನೇ ಸ್ಟಾರ್ಟ್ ಮಾಡ್ಕೊಂಬಿಡ್ತೀನಿ, ಅವಾಗೆಲ್ಲ ಮಾಡೋಕ್ಕಾಗಲ್ಲ. ಇದನ್ನು ಅಷ್ಟೇ, ನೀವು ಪೂಜೆನ ಮಾಡೋಕ್ಕೂ ಮುಂಚೆನೇ ಈ ದೃಷ್ಟಿನ ತೆಗಿಯೋಕ್ಕೆ ರೆಡಿ ಮಾಡಿ ಇಟ್ಕೊಂಡು, ಅಂದರೆ ಕಾಣಿಸ್ದೇ ಇರೋ ರೀತಿ ಇಟ್ಕೊಬೇಕು. ಆಮೇಲೆ ಲಾಸ್ಟಲ್ಲಿ ದೃಷ್ಟಿನ ತೆಗಿಬೇಕು. ಈ ದೃಷ್ಟಿನ ತೆಗಿಯೋಕ್ಕೆ ನಾನು ಇದನ್ನು ಸಹ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಅರಿಶಿನ, ಕುಂಕುಮ, ವೀಳ್ಯದೆಲೆ, 1 ಕೆಂಪು ಹೂವು ಮತ್ತು 2 ದೀಪಗಳನ್ನ ಇಟ್ಕೊಬೇಕು. ಇದಕ್ಕೆ ಯಾವುದೇ ಕಾರಣಕ್ಕೂ ದೇವ್ರಿಗೆ ದೃಷ್ಟಿನ ತೆಗಿಯೋದಕ್ಕೆ ಸುಣ್ಣನ ಯೂಸ್ ಮಾಡಬಾರ್ದು. ಅರಿಶಿನ, ಕುಂಕುಮ, 2 ದೀಪ, 1 ವೀಳ್ಯದೆಲೆ, 1 ಹೂವು, ಇಷ್ಟೇ. ಇನ್ನು ಅದಾದಮೇಲೆ ಒಂದು ಪ್ಲೇಟಿಗೆ ಬಳೆನೂ ಸಹ ಹಾಕಿ ಇಟ್ಕೊಂಡ್ಬಿಡೋಣ ಅಂತೇಳ್ಬಿಟ್ಟು ಬಳೆಗಳ್ನೂ ಸಹ ಹಾಕಿ ಇಟ್ಕೊಂಡೆ. ನಾನು ಹಸಿರು ಕಲರ್ ಬಳೆ ಮತ್ತು ಕೆಂಪು ಕಲರ್ ಬಳೆನ ತೊಗೊಂಡು ಬಂದಿದ್ದೆ. ಬಳೆಗಳು ಇಷ್ಟೇ ತಂದಿದ್ದು ನನ್ನ ಸದ್ಯಕ್ಕೆ. ಆಮೇಲೆ ಸಾಕಾಗಲಿಲ್ಲ. ಆಮೇಲೆ ಮತ್ತೆ ನಮ್ಮ ಅಮ್ಮಂಗೆ ಹೇಳ್ಬಿಟ್ಟು ಹಬ್ಬದ ದಿನವೇ ಇನ್ನೂ ಸ್ವಲ್ಪ ಬಳೆಗಳ್ನ ತರಿಸ್ಕೊಂಡೆ ನಾನು. ನೋಡಿ ಇವಾಗ ಇಡ್ತಾ ಇದ್ದೀನಿ ಬ್ಲೌಸ್ ಪೀಸು. ಅಂದರೆ ಏನು ಗೊತ್ತಾ, ಒಬ್ಬಳೇ ಮಾಡಬೇಕಲ್ವಾ, ಗಡಿಬಿಡಿ ಸ್ವಲ್ಪ ಜಾಸ್ತಿ. ಏನಾದರೂ ಒಂದು ಮರ್ತೋಗೇ ಹೋಗಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಿಧಾನಕ್ಕೆ ಅದಕ್ಕೆ ಒಂದೊಂದನ್ನೇ ನೋಡ್ಕೊಂಡು ನಾನು ಮಾಡ್ಕೊತಾ ಇದ್ದೆ. ಫುಲ್ ನೈಟ್ ಒಂದು ಅರ್ಧ ಗಂಟೆನೂ ಸಹ ನಾನು ಮಲ್ಕೊಳ್ಳಿಲ್ಲ ನಾನು. ಫುಲ್ ನೈಟ್ ಎದ್ದಿದ್ದೆ ಅವತ್ತು. ಇನ್ನು ಗಣಪತಿ ಮಾಡ್ಕೊಬೇಕಲ್ವ, ಇಲ್ಲಿ ಸಗಣಿ ಎಲ್ಲ ಸಿಗಲ್ಲ ಅಲ್ವಾ, ಅದಕ್ಕೆ ನಾನು ಅರಿಶಿನದಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅರಿಶಿನದಲ್ಲೇ ಗಣಪತಿನ ಮಾಡಿಕೊಂಡೆ. ಲಕ್ಷ್ಮೀ ದೇವಿಗೆ ಪೂಜೆನ ಮಾಡೋಕ್ಕೂ ಮುಂಚೆ ಗಣಪತಿಗೆ ಪೂಜೆ ಮಾಡಬೇಕಲ್ವ, ಸೊ ಅದಕ್ಕೋಸ್ಕರನೇ ಈ ಥರ ಅರಿಶಿನ ಪುಡಿದಲ್ಲೇ ಬೆನಕನ ಮಾಡ್ಕೊತಾ ಇದ್ದೆ. ಹಳ್ಳಿ ಕಡೆ ಆದರೆ ಸಗಣೀಲಿ ಮಾಡ್ತಾರೆ. ಸಗಣೀಲಿ ಮಾಡಿಬಿಟ್ಟು ಅದಕ್ಕೆ ಗರಿಕೆ ಹುಲ್ಲನ್ನ ಸಿಕ್ಕಿಸಿ ಇಡ್ತಾರೆ. ಅದನ್ನೇ ನೋಡೋಕ್ಕೆ ಒಂಥರನೂ ಚೆನ್ನಾಗಿರುತ್ತೆ, ಮತ್ತು ಅದೇನೇ ಶ್ರೇಷ್ಠ. ಇಲ್ಲಿ ಸಗಣಿ ಸಿಗಲ್ವಲ್ಲ, ಸೊ ಅದಕ್ಕೋಸ್ಕರನೇ ನಾವು ಈ ಥರ ಅರಿಶಿನದಲ್ಲಿ ಮಾಡ್ಕೊತೀವಿ ಅಷ್ಟೆ. ನಾವು ಪೂಜೆಗೆ ಯೂಸ್ ಮಾಡೋ ಅಂಥ ಐಟಮ್ಸ್ಗಳನ್ನ ಯಾವುದನ್ನು ನೆಲದ ಮೇಲೆ ಇಟ್ಕೊಂಬಿಡಿ. ಈ ಥರ ಚಾಪೆ ಮೇಲೆ ಇಟ್ಕೊಂಡೇ ಎಲ್ಲ ಪೂಜೆ ಐಟಮ್ಸ್ಗಳನ್ನ ರೆಡಿ ಮಾಡ್ಕೊಳ್ಳಿ. ಮುಂಚೆನೇ ನೆನಪಲ್ಲಿ ಇಟ್ಕೊಂಡು ನಮಗೆ ಯಾವೆಲ್ಲ ಐಟಮ್ಸ್ ಬೇಕು ಅಂತ ಹೇಳ್ಬಿಟ್ಟು ಈ ಥರ ಒಂದು ಜಾಗದಲ್ಲಿ ಇಟ್ಕೊಂಡು ನಾವು ಕೆಲಸಗಳ್ನ ಮಾಡಿಕೊಂಡ್ರೆ
ಬೆಳಗ್ಗೆ ಬೇಗನೆ ಎದ್ದು ಪೂಜೆನ ಮಾಡ್ಕೊಬೋದು. ಹಿಂದಿನ ದಿನವೇ ಸ್ವಲ್ಪ ಎಲ್ಲ ನೀವು ಒಂದಿನ ನಿದ್ದೆ ಕೆಟ್ಟರೆ ಏನೂ ಆಗಲ್ಲ ಅಲ್ವಾ, ಎಲ್ಲನೂ ಹಿಂದಿನ ದಿನ ರೆಡಿ ಮಾಡ್ಕೊಳ್ಳಿ. ನೋಡಿ ನಾನು ಕೊನೆಯದಾಗಿ ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೆ. ಮುಖವಾಡ, ಕೈಗೆ ದಾರ, ಮತ್ತು ಕಳ್ಸಕ್ಕೆ ಹಾಕುವಂಥ ಐಟಮ್ಸು, ಮಡ್ಲಕ್ಕಿ, ದೃಷ್ಟಿ ತೆಗೆಯೋಕ್ಕೆ ನೀರು, ಕಾಯಿ, ಪ್ರತಿಯೊಂದನ್ನು ನೈಟ್ನೇ ರೆಡಿ ಮಾಡ್ಕೊಂಡಿದ್ದೆ. ಇನ್ನು ನಾಳಿನ ವೀಡಿಯೋದಲ್ಲಿ ನಾನು ಹೇಗೆ ಎಲ್ಲ ಪೂಜೆ ಮಾಡಿದೆ ಅನ್ನೋದನ್ನ ತೋರಿಸ್ಕೊಡ್ತೀನಿ.